ಯಾರೋ ನೆಲ ಆಗಿತ್ತಾ ಇದ್ದಂಗಿದೆ. ಅವನೇ ಹುಚ್ಚ. ಅವಶ್ಯಕತೆ ಯಾವಾಗ ಬೀಳುತ್ತೋ ಅಂತ ಅಗದು ಇಡ್ತಾ ಇರ್ತಾನೆ. ಏನ್ರಿ ಹಂಗಂದ್ರೆ? ಅವನೇ ಗುಂಡಿ ತೋಡ್ತಾನೆ, ಸಾಯ್ತೀನಿ ಅಂತ ಒಳಗೆ ಹೋಗಿ ಮಲ್ಕೋತಾನೆ. ಮಣ್ಣು ಮೈ ಮೇಲೆ ಬಿದ್ದ ತಕ್ಷಣ ಹೆದರ್ಕೊಂಡು ಓಡ್ ಬಂದ್ಬಿಡ್ತಾನೆ. ಸದ್ ನಿಂತೋಯ್ತು. ಬರ್ತಾನೆ ನೋಡಿ. ಅಸ್ಥಿ ಪಂಜರ ಸಿಕ್ತು. ಹೆಸರೇನು? ಮಿಸ್ಟರ್ ಮೋಹನ್, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ, ಆಮೇಲೆ ಆಟ ಮುಂದುವರ್ಸೋಣ. ಮಿಸ್ಟರ್ ಮೋಹನ್, ನಾನು ನಿಮ್ಮ ಜೊತೆಲಿ ತುಂಬ ಒರಟಾಗಿ ಮಾತಾಡಿದೆ ಅಂತ ಬೇಜಾರಾಯ್ತಾ? ಹೌದು ಅಂದ್ರೆ ಸಾರಿ ಕೇಳ್ತೀರಾ? ಐ ಆಮ್ ಸಾರಿ. ನೀವೇನ್ರಿ, ನೀವೇನು ಅಂತಾನೆ ಅರ್ಥ ಆಗಲ್ಲ. ಸಡನ್ನಾಗಿ ಲೂಸ್ ಥರ ಆಡ್ತೀರಾ, ಇದ್ಕಿದ್ದಾಗೆ ಸಜ್ಜನ ಆಗೋಗ್ತೀರಾ. ವೆರಿ ಕನ್ಫ್ಯೂಸಿಂಗ್. ನಾವು ಈ ಆಟನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀವಿ ಮೋಹನ್. ಸ್ವಲ್ಪ ಏರುಪೇರಾದರೂ ನಮ್ಮ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ನಿಮ್ದೇನು ತಪ್ಪಿಲ್ಲ ಬಿಡಿ. ರೂಲ್ಸ್ ಗೊತ್ತಿದ್ದು ಆಚೆ ಹೋಗಿದ್ದು ನನ್ನ ತಪ್ಪು. ಈಗಲೂ ಹೇಳಿ, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಒಂದು ಸಣ್ಣ ಕೇಸ್ ರಿಜಿಸ್ಟರ್ ಮಾಡಿ ಆಟ ಮುಗಿಸ್ಬಿಡೋಣ. ಈ ಸಂಪತ್ತಿಗೆ ನಾನು ಮತ್ತೆ ಯಾಕ್ರಿ ಒಳಗೆ ಬರಬೇಕಾಗಿತ್ತು? ನಿಮಗೆ ಆಟದಲ್ಲಿ ಇಂಟ್ರೆಸ್ಟ್ ಹೊಟ್ಟೋಯ್ತಾ, ಇಲ್ಲ ನನ್ನಲ್ಲೇನು ತಪ್ಪು ಕಂಡಿಡಿಯಕ್ಕೆ ಆಗಿಲ್ಲ ಅಂತನ? ಸೋಲ್ ಒಪ್ಕೊಂಡ್ರ? ಏನ್ ನಡೀತಾ ಇದೆ ಇಲ್ಲಿ? ನನ್ನ ಮನಸ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಲಾಯರ್ ಸಾಹೇಬ್ರು. ಹೌ ಡೇರ್ ಯು ಡೂ ದಿಸ್? ಯುವರ್ ಆನರ್, ನಾನಿಲ್ಲದ ಸಮಯದಲ್ಲಿ ನನ್ನ ಕಕ್ಷಿದಾರನ ಮೇಲೆ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್. ನಾನು ಯಾಕೆ ಒತ್ತಡ ಹೇರ್ಲಿ? ನಿಮ್ಮ ಕಕ್ಷಿದಾರನ ಜೊತೆಲಿ ಮಾತಾಡಬಾರ್ದು ಅಂತ ಯಾವ ಕಾನೂನು ಇಲ್ಲ. ನೀವು ಮಾತಾಡ್ತಿಲ್ಲ, ನನ್ನ ಕಕ್ಷಿದಾರನ್ನ ವೀಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ. ವಿಚಾರಣೆ ಮಾಡಿ ಗೆಲ್ಲೋ ಯೋಗ್ಯತೆ ನನಗಿದೆ, ಯಾರನ್ನು ವೀಕ್ ಮಾಡೋ ಅವಶ್ಯಕತೆ ನನಗಿಲ್ಲ. ಅಡ್ಡದಾರಿ ಹಿಡಿಯೋದು ನಿನ್ನ ಹುಟ್ಟು ಗುಣ. ಸೋತಾಗ್ಲೆಲ್ಲ ಹೀಗೆ ಹೊಟ್ಟೆ ಉರಿ ಬೀಳೋದು ನಿನ್ನ ಕೆಟ್ಟ ಗುಣ. ತನ್ನ ಮೇಲೆ ಒತ್ತಡ ಬೀರ್ತಿದಾರೋ ಇಲ್ವೋ ಅನ್ನೋದನ್ನ ಅವರೇ ಡಿಸೈಡ್ ಮಾಡಲಿ. ಅಯ್ಯಪ್ಪ, 2 ನಿಮಿಷ ಕಿವಿ ಗುಯ್ ಅಂದ್ಬಿಡ್ತು. ನೀವಿಬ್ರು ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ಅಲ್ರಿ, ಯಾರೋ ನನ್ನ ಮೇಲೆ ಒತ್ತಡ ಬೀರಕ್ಕೆ ನಾ ಏನು ಎಳೆ ಮಗು ಏನ್ರಿ? ಮಿಸ್ಟರ್ ಮೋಹನ್, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಬಿಟ್ಟು ಹಿಡಿಯೋದು ಅಂತಾರಲ್ಲ, ಇವನು ಆ ಜಾತಿಗೆ ಸೇರಿದವನು. ಮಿಸ್ಟರ್ ಡಿಫೆನ್ಸ್ ಲಾಯರ್, ಐ ಆಮ್ ವಾರ್ನಿಂಗ್ ಯು. ಇದು ಕೋರ್ಟು, ಇಲ್ಲಿ ಹೋಗು ಬಾ ಅಂತ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಪ್ಲೀಸ್ ಅಕ್ಸೆಪ್ಟ್ ಮೈ ಅಪಾಲಜೀಸ್ ಯುವರ್ ಆನರ್. ಸಾರಿ ರಜಯ್ಯ. ಇಟ್ಸ್ ಓಕೆ. ಬನ್ನಿ, ಆಟ ಮುಂದುವರ್ಸೋಣ. ಯಾರೋ ನೆಲ ಆಗಿತ್ತಾ ಇದ್ದಂಗಿದೆ. ಅವನೇ ಹುಚ್ಚ. ಅವಶ್ಯಕತೆ ಯಾವಾಗ ಬೀಳುತ್ತೋ ಅಂತ ಅಗದು ಇಡ್ತಾ ಇರ್ತಾನೆ. ಏನ್ರಿ ಹಂಗಂದ್ರೆ? ಅವನೇ ಗುಂಡಿ ತೋಡ್ತಾನೆ, ಸಾಯ್ತೀನಿ ಅಂತ ಒಳಗೆ ಹೋಗಿ ಮಲ್ಕೋತಾನೆ. ಮಣ್ಣು ಮೈ ಮೇಲೆ ಬಿದ್ದ ತಕ್ಷಣ ಹೆದರ್ಕೊಂಡು ಓಡ್ ಬಂದ್ಬಿಡ್ತಾನೆ. ಸದ್ ನಿಂತೋಯ್ತು. ಬರ್ತಾನೆ ನೋಡಿ. ಅಸ್ಥಿ ಪಂಜರ ಸಿಕ್ತು. ಹೆಸರೇನು ಅಂತ ಕೇಳಬೇಕಾಗಿತ್ತು. ಹೆಂಗಸ್ತಂತೆ. ಪಕ್ಕದಲ್ಲಾಗಿ ಬಾ, ಗಂಡಸ ಸಿಗುತ್ತೆ. ಹಾಗೆ ಮೇಲ್ಗಡೆ ಕಿಟಕಿಗಳೆಲ್ಲ ಮುಚ್ಚಿದ್ಯಾ ನೋಡು. ಆಯ್ತು. ಅಸ್ಥಿ ಪಂಜರ ಹೆಂಗ್ರಿ ಸಿಗುತ್ತೆ? ನಾನು ಈ ಮನೆ ಕಟ್ಟಕ್ಕೆ ಮುಂಚೆ ಸುತ್ತಮುತ್ತ ಹಳ್ಳಿಗಳಿಗೆ ಇದೇ ಸ್ಮಶಾನ, ಅದಕ್ಕೆ ಸೈಟ್ ಚೀಪಾಗಿ ಸಿಕ್ತು. ಮೋಹನ್, ರಾತ್ರಿ ಎಲ್ಲ ಮನೇಲಿ ಏನೇನೋ ಶಬ್ದಗಳು, ಮಲಗೋದೇ ಕಷ್ಟ. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಓಡಾಡೋದೇ ಕಷ್ಟ ಮೋಹನ್. ಅರೇ, ಬಿಟ್ಟು ಸಿಕ್ಕಿದಿರಿ ಅಂತ ಏನೇನ್ ಬಂಡಲ್ ಬಿಡ್ತಿರ್ರಿ? ಏನಾಯ್ತು? ಯಾರೋ ಕಿಟಕಿಯಿಂದ ಕೈ ಹಾಕಿ ಕತ್ತಿ ಚಿಡ್ಡಂಗಾಯ್ತು. ಬಡ್ಕೋತೀನಿ, ಕತ್ಲಾದ ತಕ್ಷಣ ಕಿಟಕಿ ಬಾಗಿಲೆಲ್ಲ ಹಾಕಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ನೆಲ ಎಲ್ಲಿದೆ, ಕಿಟಕಿ ಎಲ್ಲಿದೆ?
ಮನುಷ್ಯರು ಹೆಂಗ್ರಿ ಬರಕ್ ಸಾಧ್ಯ? ದಿನ ಇದೇ ಕಥೆ ಮೋಹನ್. ಮನೆ ಒಗ್ಗೋಗಿದೆ, ಬಿಡೋಕ್ಕಿಷ್ಟ ಇಲ್ಲ. ರಾತ್ರಿ ಆದ್ರೆ ಹಿಂಸೆ. ಮೈನ್ಸ್ ಆಫ್ ಆಗುತ್ತೆ, ಬಲ್ಬ್ಗಳು ಹೊಡೆದೋಗುತ್ತೆ. ಎಷ್ಟೋ ಸಲ ಚಿಲ್ಕ ಹಾಕಿದ್ರು ಬಾಗಿಲು ತೆಗೆದುಕೊಳ್ಳುತ್ತೆ. ನಾನು ಇದೇ ಮೊದಲನೇ ಸಲ ಇದೆಲ್ಲ ನೋಡ್ತಿರೋದು. ಅದಕ್ಕೆ ನಿಮ್ಮನ್ನು ವಾಪಸ್ ಕರೆದಿದ್ದು. ಇಲ್ಲಿಂದ ಎಷ್ಟೋ ಜನ ರಾತ್ರಿ ಕೆಳಗೆ ಹೋಗ್ತಾರೆ, ಆದರೆ ಕಾರ್ ಹತ್ತಿ ಮನೆಗೆ ಸೇರ್ಕೊಂಡಿರೋರು ತುಂಬ ಕಮ್ಮಿ. ಹಾಗಲೂ ಹೊತ್ತು ನೆಮ್ಮದಿ ನೋಡಿ. ಥ್ಯಾಂಕ್ ಯು ಸರ್. ನಾನೇ ನಿಮ್ಮನ್ನೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನೀವು ಮತ್ತೆ ಹೋಗ್ತೀನಿ ಅಂದ್ರೆ ನಾವು ತಡೆಯಲ್ಲ. ಅಯ್ಯೋ, ನೀವು ಹೋಗು ಅಂದ್ರು ನಾನು ಬೆಳಗ್ಗೆವರೆಗೂ ಹೋಗಲ್ಲ ಸರ್. ಬನ್ನಿ ಕೆಳಗೆ. ಬಿರಾ, ಹೋಗೊಂದು ಲೋಟ ನೀರು ಕೊಡಿ. ಸರ್, ಹಿಂಗೆಲ್ಲ ಆಗ್ತಿದ್ರೆ ನಿಮ್ಗೆ ಭಯ ಆಗಲ್ವಾ ಸರ್? ಬದುಕಬೇಕು ಅಂತ ಆಸೆ ಇರೋರಿಗೆ ಭಯ. ನಾವು ಬದುಕನ್ನು ಸಾಕಷ್ಟು ನೋಡಾಗಿದೆ. ಆದ್ರೂ ಈ ದೆವ್ವ ಭೂತ ಇವೆಲ್ಲ ಸುಳ್ಳು ಅಂತಾರಲ್ಲ ಸರ್. 10 ನಿಮಿಷಕ್ಕೆ ಮುಂಚೆ ನೀವು ಹಾಗೆ ಹೇಳ್ತಾ ಇದ್ರಿ. ನಾನು ಈಗಲೂ ನಂಬಕ್ ರೆಡಿ ಇಲ್ಲ ಸರ್. ಹಾಗಾದ್ರೆ ಬನ್ನಿ, ಆಚೆ ಜಗ್ಲಿ ಮುಂದೆ ಕೂತ್ಕೊಂಡು ಇನ್ನೊಂದೆರಡು ಪೆಗ್ ಹಾಕೋಣ. ಬೇಡ ಸರ್, ಮೈಗೆಲ್ಲ ಇರ್ಸ್ಲೊಡಿಯುತ್ತೆ. ನಿಮ್ಮ ಹತ್ರ ಏನ್ ಸರ್ ಮುಚ್ಚು ಮರೆ? ಸ್ವಲ್ಪ ಭಯ ಆಗ್ತಿದೆ ಸರ್. ಊಟ ನೆಟ್ಟಿ ಕೇಳಕ್ಕೇನೋ ರೋಗ? ಅವನ್ ನೆಟ್ಟಿಗಿದ್ರಲ್ವೇನೋ ನೆಟ್ಟಿಗೆ ಕೇಳೋದಕ್ಕೆ. ಏನ್ ಸರ್, ನಿಮ್ ಜಾಗದಲ್ಲಿ ಎಷ್ಟು ಕುಡಿದ್ರೂ ಇಳಿದು ಹೋಗುತ್ತೆ? ಅದಕ್ಕೇನಂತೆ, ಹತ್ಸೋದಕ್ಕೆ ಸ್ಟಾಕ್ ಬೇಕಾದಷ್ಟಿದೆ. ಹತ್ಸಕ್ ಸ್ಟಾಕು ಇದೆ, ಇಳ್ಸಕ್ ಜನನೂ ಇದ್ದಾರೆ. ಅವ್ವ, ಇನ್ನೊಂದ್ ಸತಿ ಕಾಣಿಸ್ಕೊಂಡ್ರೆ ಮಾಡಿ ಮೇಲೆ ನೇಣು ಹಾಕ್ಬಿಡ್ತೀನಿ. ಒಂದ್ ಕಡೆ ಹಳ್ಳ, ಸರ್, ಈ ದೇವುಗಳನ್ನ ಅಟ್ಯಾಕ್ ಮಾಡ್ತಾವ. ಯಾರ ಬಗ್ಗೆ ಹೇಳ್ತಿದ್ದೀರಿ? ಅದೇ ನಿಮ್ ಬೀರ. ಇವರು ನಗ್ತಾ ಇದಾರೆ. ನಾನು ಮನುಷ್ಯನೇ ರೀ. ಈಗ ಅನ್ನಿಸ್ತಾ ಇದೆ. ಚಿಯರ್ಸ್. ಸ್ವಲ್ಪ ನಿಧಾನಕ್ಕೆ ತಗೊಳ್ಳಿ, ಆಗಲೇ 7ನೇ ರೌಂಡು. ಎಣ್ಸಲ್ಲ ಅಂದ್ರೆ ಲಾಯರ್ ಬುದ್ಧಿ ಎಲ್ಲಿ ಬಿಡ್ತೀರಾ? ಬಿಟ್ರೆ ನನ್ನ ಅಂಡರ್ವೇರ್ ಬ್ರ್ಯಾಂಡ್ ಯಾವುದು ಅಂತಾನು ಹೇಳ್ಬಿಡ್ತೀರಾ. ಅದನ್ನ ಹಾಕ್ತೀರಿ ಅನ್ನೋದು ಗೊತ್ತಾಯ್ತು ಬಿಡಿ, ಅಷ್ಟು ಸಾಕು. ನೀವೆಲ್ಲ ಜೀವನನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ನಾನೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡೋಗ್ಬಿಟ್ಟೆ. ಎಡುವುದವರನ್ನ ಪಳಗಿಸೋದಕ್ಕೆ ನಾವಿರೋದು. ಮತ್ತೆ ಶುರು ವಿಚಿತ್ರವಾಗಿ ಮಾತಾಡ್ತಿರಲ್ರಿ, ಅರ್ಥನೇ ಆಗಲ್ಲ. ಮಿಸ್ಟರ್ ಮೋಹನ್, ಗೊತ್ತು ಬಿಡಿ, ಮಳೆಯಲ್ಲಿವರೆಗೂ ಜೊತೆಗೆ ಇರ್ತೀರಲ್ಲ, ಎಲ್ಲ ಅರ್ಥ ಆಗುತ್ತೆ ಅಂತ ತಾನೆ. ಸುಳ್ಳು ಹೇಳಬಾರ್ದ್ರಿ ಮಿಸ್ಟರ್ ಮೋಹನ್, ನೀವು ಬಹಳ ಒಳ್ಳೆ ಕಂಪ್ನಿ ರೀ. ಮತ್ತೆ ಗರ್ಲ್ ಫ್ರೆಂಡ್ ಲಿಸ್ಟ್ ಸುಮ್ಮನೆ ಬೆಳೀತಾ ಬಸ್ಸು. ಒಟ್ನಲ್ಲಿ ನಿಮ್ಮ ಬುದ್ಧಿವಂತಿಕೆನೆಲ್ಲ ಹೆಣ್ಣು ಮಕ್ಕಳ ಮೇಲೆ ಪ್ರಯೋಗಿಸ್ತಿದ್ದೀರಿ. ಕೆಲಸ ಸುಲಭ ಆಗುತ್ತೆ ಬಸ್ಸು. ಮಿಸ್ಟರ್ ಮೋಹನ್, ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಆಟಕ್ಕೆ ಬ್ರೇಕ್ ಕೊಟ್ಟಿದ್ದೀರಲ್ಲ. ಬ್ರೇಕ್ ಕೊಟ್ಟಿದ್ದಾರೆ ನಿಜ, ಆದ್ರೆ ಆಟಗಾರರೆಲ್ಲ ಜೊತೆಗೆ ಇದ್ದಾರಲ್ಲ. ಸಾರಿ, ಈ ಗಂಡಸ್ರಿಗೆ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಹೇಳ್ಕೊಳ್ಳೋ ಚಟ. ಮಿಸ್ಟರ್ ಮೋಹನ್, ಮುಂದುವರಿಸ್ಬೋದಾ ಆಟ? ಓ, ಐ ಆಮ್ ರೆಡಿ.